ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದು ಟ್ರೆಡಿಷ್ನಲ್ ಸ್ವೀಟ್ಸ್ ಜೊತೆಗೆ ಬಂದಿದ್ದೀನಿ. ಅದೇನಂದರೆ ಹಲಸಿನ ಸೊಳ್ಳೆ ಸಿಹಿ ಪಲ್ಯ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮಲೆನಾಡಿನಲ್ಲಿ ಹಲಸಿನ ಸೊಳ್ಳೆಯನ್ನು ಉಪ್ಪು ನೀರಿನಲ್ಲಿ ನೆನೆಸಿಟ್ಟಿರ್ತಾರೆ. ಮಳೆಗಾಲದಲ್ಲಿ ಇದರ ಉಪಯೋಗವನ್ನು ಮಾಡ್ಬೋದು ಅಂತ ಹೇಳಿ ಈ ರೀತಿ ಮಾಡಿರ್ತಾರೆ. ಇದನ್ನ ನನ್ನ ಅಮ್ಮ ನನಗೆ ಕಳಿಸ್ಕೊಟ್ಟಿದ್ರು. ಅದರಿಂದ ನಾನು ಒಂದು ಸಿಹಿಯಾದ ಪಲ್ಯವನ್ನು ಮಾಡ್ತಾ ಇದ್ದೀನಿ. ಮೊದಲೇ ಹೇಳಿರುವಂತೆ ಇದು ಉಪ್ಪು ನೀರಲ್ಲಿ ನೆನೆಸಿದಂತಹ ಹಲಸಿನ ಸೊಳ್ಳೆ. ಹಾಗಾಗಿ ನಾವು ಇದನ್ನು ಮೊದಲೇ ತೆಗೆದು ನೀರಲ್ಲಿ ನೆನೆಸಿಟ್ಕೋಬೇಕು. ಉಪ್ಪಿನಂಶ ಎಲ್ಲ ಹೋಗಬೇಕು. ಈ ಹಲಸಿನ ಸೊಳ್ಳೆಯನ್ನು ನಾನು ಒಂದಿನ ಮೊದಲೇ ತೆಗೆದು ನೀರಲ್ಲಿ ನೆನೆಸಿಟ್ಟಿದ್ದೆ. ನೆಕ್ಸ್ಟ್ ಡೇ ಇದನ್ನು ಚೆನ್ನಾಗಿ ತೊಳೆದು ನೀರಿಲ್ದಿದ್ದಂಗೆ ಹಿಂಡಿ ತೆಗೆದು ಈ ಥರ ಚಿಕ್ಕದಾಗಿ ಹೆಚ್ಕೊಳ್ಬೇಕು. ಇದನ್ನ ಮಾಡೋದಕ್ಕೆ ತುಂಬ ಕಡಿಮೆ ಸಮಯ ಸಾಕು, ಹಾಗೆ ತುಂಬ ರುಚಿಯಾಗೂ ಇರುತ್ತೆ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ಸಾಕಾಗತ್ತೆ. ಆ್ಯಕ್ಚುಲಿ ಹಿಂದಿನ ಕಾಲದಲ್ಲಿ ಈ ರೀತಿ ರೆಸಿಪಿಗಳು ತುಂಬ ಫೇಮಸ್ ಆಗಿತ್ತು. ನಮ್ಮ ಮುತ್ತಜ್ಜಿಯಂದಿರು ಅಜ್ಜಿಯಂದಿರು ಈ ರೀತಿ ರೆಸಿಪಿಗಳನ್ನು ತುಂಬ ಮಾಡ್ತಿದ್ರು. ಈ ರೆಸಿಪಿಯನ್ನು ನಾನು ನನ್ನ ಅಮ್ಮನಿಂದ ಕಲಿತಿದ್ದು. ಈ ರೀತಿ ಎಲ್ಲದನ್ನು ಚಿಕ್ಕದಾಗಿ ಹೆಚ್ಕೊಂಡ್ಮೇಲೆ ಒಂದು ವಿಷಲ್ ಇದನ್ನು ಕುಕ್ಕರಲ್ಲಿಟ್ಟು ಕೂಗಿಸ್ಕೊಳ್ಬೇಕು. ಚೆನ್ನಾಗಿ ಬೇಯಬೇಕು ಇದು. ನೋಡಿ, ಇವಾಗ ನಾನು ಓಪನ್ ಮಾಡ್ತೀನಿ. ಈ ರೀತಿ ಬೇಯಬೇಕು. ಕೈಯಲ್ಲಿ ನಾವು ಇದನ್ನು ಚೆಕ್ ಮಾಡ್ಕೊಳ್ಬೋದು. ಒಂಚೂರು ಮುಟ್ಟಿದ್ರೆ ಸ್ಮ್ಯಾಶ್ ಆಗಬೇಕು. ಈ ರೀತಿ ಬೆಂದರೆ ಸಾಕಾಗತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ. ಇದಾದಮೇಲೆ ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಇದಕ್ಕೆ 4 ರಿಂದ 5 ಸ್ಪೂನಷ್ಟು ನಾನು ಕೊಬ್ಬರಿ ಎಣ್ಣೆಯನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಇದಕ್ಕೆ 1.5 ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಹಾಕೋತಾ ಇದ್ದೀನಿ. ಹಾಗೆ 1-2 ಹಸಿಮೆಣಸನ್ನು ಈ ರೀತಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದು ಆ್ಯಕ್ಚುಲಿ ಖಾರದ ಮೆಣಸಲ್ಲ, ಖಾರ ಕಡಿಮೆ ಇರುವಂತಹ ಮೆಣಸು. ಫ್ಲೇವರಿಗೋಸ್ಕರ ಇದನ್ನು ನಾನು ಹಾಕೊಳ್ತಾ ಇದ್ದೀನಿ. ಟೂ ಮಿನಿಟ್ಸ್ ಹುರಿದಾದ್ಮೇಲೆ ಇದಕ್ಕೆ ನಾವು ಬೇಯಿಸ್ಕೊಂಡಿರುವಂತಹ ಹಲಸಿನ ಸೊಳ್ಳೆಯನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಉಪ್ಪು ಬೇಕಾಗಲ್ಲ, ಯಾಕಂದರೆ ಇದು ಸಿಹಿ ಆಗಿರೋದ್ರಿಂದ ಉಪ್ಪು ತುಂಬ ಬೇಕಾಗಲ್ಲ, ಸ್ವಲ್ಪ ಸಾಕಾಗತ್ತೆ. ಹಾಗೆ ಇದಕ್ಕೆ ನಾನು 1 ಕಪ್ಪಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೆಲ್ಲ ಅವರವರ ಸಿಹಿಗೆ ತಕ್ಕಂತೆ ಇರುತ್ತೆ. ಸಿಹಿ ಜಾಸ್ತಿ ಬೇಕಾದವರು ಇನ್ನೊಂದು ಸ್ವಲ್ಪ ಬೆಲ್ಲವನ್ನು ಕೂಡ ಜಾಸ್ತಿ ಸೇರಿಸ್ಕೊಳ್ಬೋದು. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆ ಸ್ವಲ್ಪ ಪಾಕ ಬರಬೇಕು. ಪಾಕ ಬರೋವರೆಗೂ ನಾವು ಚೆನ್ನಾಗಿ ಇದನ್ನು ತೊಳಸ್ತಾ ಇರಬೇಕು, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ಕೈ ಬಿಡದೆ ತೊಳಸ್ತಾ ಇರಬೇಕು. ತೊಳಸೋದು ಅಂದರೆ ಮಗ್ಚೋದು ಅಂತ ನಮ್ಮ ಹವ್ಯಕ ಭಾಷೆಯಲ್ಲಿ ಇದನ್ನು ತೊಳಸೋದು ಅಂತ ಹೇಳ್ತೀವಿ. ಹಾಗಾಗಿ ಅದೇ ವರ್ಡನ್ನು ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ನೋಡಿ, ಈ ರೀತಿ ಆಗಬೇಕು. ಇದಾದಮೇಲೆ ನಾವು 1 ಕಪ್ಪು ಕೊಬ್ಬರಿ ಅಥವಾ ತೆಂಗಿನ ತುರಿಯನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನಾನಿಲ್ಲಿ ಕೊಬ್ಬರಿ ತುರಿಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿ ಮಿಕ್ಸ್ ಮಾಡಿದ್ರೆ ಆಯಿತು. ಬಿಸಿ ಬಿಸಿಯಾದ ಹಲಸಿನ ಸೊಳ್ಳೆ ಸಿಹಿ ಪಲ್ಯ ರೆಡಿ.
ಬಿಸಿ ಬಿಸಿಯಾಗಿ ಇದನ್ನು ಸ್ವೀಟ್ ಥರನೂ ಸರ್ವ್ ಮಾಡ್ಬೋದು. ಹಾಗೆ ಊಟದ ಜೊತೆಗೂ ಕೂಡ ಇದನ್ನು ಸರ್ವ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ, ಹೆಲ್ತಿಗೂ ಕೂಡ ಒಳ್ಳೆಯದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.